ಸೊ ಅಲ್ಲಿಗೆ ಯಾವುದು ನಿಜ, ಯಾವುದು ಸತ್ಯ, ಈ ಒಂದು ಸತ್ಯ ಅನ್ವೇಷಣೆ ಆಗಬಾರ್ದಾ? ನೋಡಿ, ಏನೇನೋ ನಾವು ಓದ್ತಾ ಇದ್ದೀವಿ, ಆದರೆ ನನ್ನ ಬಗ್ಗೆನೇ ನಾನು ಓದಲಿಲ್ಲ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಮತ್ತು ಯಾವ ಕ್ಷಣಕ್ಕೆ ನಾನು ಇಲ್ಲಿಂದ ಇರ್ತೀನೋ ಹೊಟ್ಟೋಗ್ತೀನೋ ಗೊತ್ತಿಲ್ಲ. ಆದರೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ನಾನು 50 ವರ್ಷ ಆದಮೇಲೆ 60 ವರ್ಷ ಆದಮೇಲೆ ತಿಳ್ಕೊಳ್ತೀನಿ. ಇದು ಇವಾಗಲ್ಲ. ಇದೆಲ್ಲ ತಿಳ್ಕೊಂಡ್ಬಿಟ್ರೆ ನೀನು ಸನ್ಯಾಸಿ ಆಗಿಬಿಡ್ತೀಯಾ, ಅಥವಾ ಮಾಡುವ ಕೆಲಸಗಳಲ್ಲಿ ನಿರಾಸಕ್ತನಾಗಿ ಬಿಡ್ತೀಯಾ. ಇದೆಲ್ಲವೂ ಕೂಡ ಕ್ಷಣಿಕ ಅನಿಸ್ಬಿಡ್ತದೆ. ನಿನಗೆ ಯಾವುದ್ರ ಮೇಲೆ ಆಸಕ್ತಿ ಇರಲ್ಲ, ನಿನ್ನ ಜೀವನದಲ್ಲಿ ಯಶಸ್ಸು ಸಿಗೋದಿಲ್ಲ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಬಿಡ್ತೀಯಾ. ಈ ರೀತಿಯಾದಂತಹ ಅಜ್ಞಾನದ ಪರಾಕಾಷ್ಠೆಯ ವಿಚಾರಗಳು ನಮ್ಮ ಸುತ್ತಮುತ್ತ ಇದೆ. ನಮ್ಮ ಪೂಜ್ಯನೀಯ ಪೋಷಕರುಗಳಾಗಿರಬಹುದು, ಮತ್ತು ನಮಗೆ ಲೌಕಿಕ ವಿದ್ಯೆಗಳನ್ನು ಕೊಟ್ಟಂತಹ ಗುರುಗಳೇ ಆಗಿರಬಹುದು. ಇವರೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಜ್ಞಾನ ಇದೆಯಾ? ಇರೋದಿಲ್ಲ. ಅವರು ನಮ್ಮ ಹಿತವನ್ನು ಬಯಸೋರಾಗಿರ್ತಾರೆ. ಅವರು ಪೂಜ್ಯಾರ್ಹರು, ಪ್ರಾತಃ ಸ್ಮರಣೀಯರು, ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟವರು. ಆದರೆ ಎಷ್ಟೋ ಬಾರಿ ಅವರಿಂದನೂ ಕೂಡ ನಮಗೆ ತಪ್ಪು ಸಂದೇಶಗಳಾಗ್ಬಿಡುತ್ತೆ. ನಮಗೆ ತಪ್ಪುಗಳನ್ನು ಹೇಳಿಕೊಡ್ತಾರೆ, ನಮ್ಮನ್ನು ಹೆದರಿಸುತ್ತಾರೆ. ಅದನ್ನು ತಿಳಿದುಕೊಳ್ಳಬೇಕು. ನೋಡಿ, ಜಗದಾದಿಗುರು ಕೃಷ್ಣನನ್ನು ನೋಡಿ ಸ್ವಾಮಿ, ಅರ್ಥ ಆಗ್ಬಿಡುತ್ತೆ. ಮಹಾರಾಜ ಯಾವಾಗಲೂ ರತ್ನ ಖಚಿತವಾದಂತಹ ವಸ್ತ್ರಗಳನ್ನು ಧರಿಸಿದವ, ಸುಖಭೋಗಗಳಲ್ಲಿ ಇದ್ದವ, ಮತ್ತು ಮಹಾರಾಜನಾಗಿ ಸಕಲ ವೈಢೂರ್ಯಗಳು ಮತ್ತು ರತ್ನಖಚಿತವಾದಂತಹ ಆಭರಣಗಳನ್ನು ಧರಿಸಿ ಆತ ಆಡಳಿತವನ್ನು ಮಾಡ್ತಾ ಇದ್ದಂಥವನು. ಸೊ ಎಲ್ಲ ಸುಖಭೋಗಗಳಲ್ಲಿದ್ದರೂ ಕೂಡ ಆತನು ಹೇಗೆ ಇನ್ನು ಯೋಗಿಯಾದ, ದೇವರಾದ? ಅಂದರೆ ಯೋಗಿಗಳಿಗೂ ಮೀರಿದಂತಹ ಅತುಲಿತವಾದಂತಹ ಅನಿರ್ವಚನೀಯವಾದಂತಹ ಶಕ್ತಿ ಸಿದ್ಧಿಗಳು ಆತನಲ್ಲಿ ಹೇಗೆ ಬಂದವು? ಹೇಗೆ ಅವನು ಆ ಒಂದು ಮಟ್ಟಕ್ಕೆ ಆ ಕೃಷ್ಣ ಬೆಳೆದ? ಆತನು ಮಾಡಿದಂತಹ ಪವಾಡಗಳು ಏನು? ಇದು ಎಲ್ಲರೂ ಮಾಡೋದಕ್ಕೆ ಆಗ್ತಾ ಇದೆಯಾ? ಅಂದರೆ ಎಲ್ಲರಿಗಿನ್ನ ನಾನು ಮೇಲ್ಮಟ್ಟದವನಾಗೋದು ಬೇಡವಾ? ಬೆಳೆಯೋದು ಬೇಡವಾ? ಅತುಲಿತ ಅತೀಂದ್ರಿಯ ಶಕ್ತಿಗಳು ನಮಗೆ ಬರುವುದು ಬೇಡವಾ? ಅಥವಾ ಅತೀಂದ್ರಿಯವಾದಂತಹ ಜ್ಞಾನ ನಮಗೆ ಸಿಗುವುದು ಬೇಡವಾ? ಈ ಎಲ್ಲವನ್ನು ಪಡೆದುಕೊಂಡರೂ ಕೂಡ ನಮಗೆ ಸಮಾಧಾನ, ಶಾಂತಿ ಸಿಗದೇ ಇದ್ದರೆ ಈ ಒಂದು ಅಧ್ಯಾತ್ಮವನ್ನು, ಬ್ರಹ್ಮಜ್ಞಾನವನ್ನು ಪಡೆದಾಗ ನಮಗೆ ಅದು ಸಿಗುತ್ತೆ ಅಂತಂದರೆ ಅದೇ ಅಲ್ಟಿಮೇಟ್ ಅಲ್ವಾ? ಮತ್ತು ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಇದಕ್ಕೆ ನನಗೆ ಸಮಯ ಬೇಕಾ? ವರ್ಷಗಳು ಕಳಿಬೇಕಾ? ಇದು ಬಹಳ ಮುಖ್ಯವಾದಂತಹ ವಿಚಾರ. ನನ್ನ ಪ್ರೀತಿಯ ವೀಕ್ಷಕರೇ, ಕೃಷ್ಣನ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದರೆ ಅರ್ಥ ಮಾಡ್ಕೋಬೇಕು. ಅವನು ಮಹಾರಾಜನಾಗಿದ್ದರೂ ಕೂಡ ಆತ ಯೋಗಿಯಾಗಿದ್ದ. ನಾವೆಲ್ಲ ಬಬ್ರುವಾಹನ ನೋಡಿದ್ದೇವೆ. ಯಾರು ಸಕಲ ಪಂಚೇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದಾನೋ, ಯಾರು ಜಾಗೃತ ಅವಸ್ಥೆಯಲ್ಲ ಸ್ವಪ್ನಾವಸ್ಥೆಯಲ್ಲಿಯೂ ಕೂಡ ಏನೋ ಬ್ರಹ್ಮಚರ್ಯದ ಒಂದು ಕಳಂಕ ಇಲ್ಲವೋ, ಆ ಒಂದು ನಿಷ್ಠೆಯಲ್ಲಿ ಇದಾನೋ, ಯಾರು ಸಕಲ ಇಂದ್ರಿಯಗಳ ಒಂದು ಕಪಿಮುಷ್ಟಿಯನ್ನು ಅದನ್ನು ಎದುರಿಸಿ ಅದನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೋ, ಮನಸ್ಸು ನಿಯಂತ್ರಣದಲ್ಲಿದೆಯೋ, ಅಂಥವನು ಬಾಣ ಹೊಡೆದ್ರೆ ಆ ತಲೆ ಎಲ್ಲಿದ್ರೂ ಬರಲಿ ಅಂದಾಗ ಬರುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಎಲ್ಲಿ 16,000 ಜನ ಸ್ತ್ರೀಯರು, ಹೆಂಡತಿಯರು ಅಂತ ಹೇಳ್ತಾರೆ, ಗೋಪಿಕಾ ಸ್ತ್ರೀಯರು ಅಂತಾರೆ. ಈ ಕಡೆ ನೋಡಿದ್ರೆ ಅಸ್ಖಲಿತವಾದಂತಹ ಭೀಷ್ಮಾಚಾರ್ಯರು ಇರ್ತಾರೆ, ಅವರು ಬ್ರಹ್ಮಚಾರಿಗಳಾಗಿರ್ತಾರೆ. ಅವರಿಗೆ ಪ್ರಶ್ನೆಯನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಎಚ್ಚರಾವಸ್ಥೆಯಲ್ಲಿ ಇರ್ಬೋದು, ಸ್ವಪ್ನಾವಸ್ಥೆ ಏನೂ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಅಂದರೆ ಅದೆಲ್ಲವನ್ನೂ ಮೀರಿದಂಥವರು. ಇನ್ನೊಂದು ಕಡೆ ನೋಡಿದ್ರೆ ಜನಕ ಮಹಾರಾಜ, ನಾವು ಜನಕ ಮಹಾರಾಜನ ನೋಡಿದ್ದೇವೆ, ಅವರು ಮಹಾರಾಜನಾಗಿ ಜ್ಞಾನಿ ಆಗಿರ್ತಾರೆ. ಇಲ್ಲಿ ನೋಡಿದ್ರೆ ಶುಕ ಮಹಾಮುನಿಗಳು ಏನೋ ದಿಗಂಬರರಾಗಿರ್ತಾರೆ, ಅವರು ಜ್ಞಾನಿಗಳಾಗಿರ್ತಾರೆ. ಆದರೆ ಯಾರು ಜ್ಞಾನಿ, ಯಾರು ಅಧ್ಯಾತ್ಮವನ್ನು ಬಲ್ಲವರು, ತಿಳಿದವರು, ಯಾವ ಒಂದು ಮೇಲ್ಲಕ್ಷಣಗಳನ್ನು ನೋಡಿ ನಾವು ಅಳಿಯಲಿಕ್ಕಾಗುತ್ತೆ ಒಬ್ಬರನ್ನು? ಸೊ ಬಟ್ಟೆಯನ್ನು ಹಾಕಿದವರು, ಐಶ್ವರ್ಯದ ಲೋಲುಪತೆಯ
ಜೀವನವನ್ನು ನಡೆಸುವವರು ಅಧ್ಯಾತ್ಮದಲ್ಲಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಥವಾ ದಿಗಂಬರನಾಗಿದ್ದ ತಕ್ಷಣ ಆತ ಎಲ್ಲೋ ಕಾಡಿನಲ್ಲಿ ಮೂಗಿಡಿದು ಏನೋ ಲಂಗೋಟಿ ಧಾರಣೆಯನ್ನು ಮಾಡಿ ಧ್ಯಾನ ಮಾಡ್ತಾಯಿದ್ರೆ ಅವನನ್ನು ನಾವು ಪಂಚೇಂದ್ರಿಯಗಳನ್ನು ಮೀರಿದವನು ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಯೋಗರತೋವ ಭೋಗರತೋವ ಸಂಘರತೋವ ಸಂಗವಿಹೀನ ಯಸ್ಯ ಸ್ಮರಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ನೋಡಿ, ಯೋಗರತೋವ ಯೋಗದಲ್ಲಿರಲಿ, ಭೋಗರತೋವ ಭೋಗದಲ್ಲೇ ಇರಲಿ, ಏಕಾಂಗಿಯಾಗಿರಲಿ, ಅಥವಾ ಏನೋ ಜನಗಳ ನಡುವೆ ಇರಲಿ. ಯೋಗರತೋವ ಭೋಗರತೋವ ಸಂಘರತೋವ ಜನಗಳ ಜೊತೆ ಎತ್ಕೊಳ್ಳಿ, ಸಂಗವಿಹೀನ ಏಕಾಂತದಲ್ಲೇ ಎತ್ಕೊಳ್ಳಿ. ಯಸ್ಯ ಸ್ಮರಣಿ ರಮತೆ ಚಿತ್ತಂ ಯಾವ ಸ್ಮರಣೆ ಮಾಡ್ತಾ ಇದ್ದಾಗಲೂ ಕೂಡ ಪ್ರತಿಯೊಂದು ಕ್ಷಣವೂ ಕೂಡ ಪರಮಾತ್ಮನ ಸ್ಮರಣೆಯಲ್ಲಿ ಇರುವಂತಹ ಮನಸ್ಸು ಇದ್ದಿದ್ದೆ ಆದಲ್ಲಿ ಎಲ್ಲವೂ ಪರಮಾತ್ಮನಲ್ಲೇ ನಾನು ಇದ್ದೇನೆ ಅಂತ ಹೇಳಿ ಅನುಭವಿಸುವಂತಹ ಮಟ್ಟಕ್ಕೆ ಬಂದಿದ್ದೆ ಆದಲ್ಲಿ ಆ ಒಂದು ಭಾವನೆ ಇದ್ದಿದ್ದೆ ಆದಲ್ಲಿ ವಸುದೇವ ಕುಟುಂಬಂ ಅಂತಂಗೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತಂದಂಗೆ. ಸೊ ಯಾರು ಆ ಒಂದು ಮಟ್ಟದಲ್ಲಿ ಇರ್ತಾರೋ ಸೊ ಸರ್ವಂಘರತೋವ ಸಂಗವಿಹೀನ ಯಸ್ಯ ಸ್ಮರಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ನೋಡಿ, ರತಿಯರ ಜೊತೆಯಲ್ಲಿ ಇದ್ದು ಏನೋ ಬ್ರಹ್ಮಜ್ಞಾನವನ್ನು ಆನಂದಿಸುವವರು ಇರ್ತಾರೆ. ಬಂಡೆಯ ಮೇಲೆ ಮನೆಗೆ ಏನೋ ಭೋಗವನ್ನು ಚಿಂತಿಸುವವರು ಇರ್ತಾರೆ. ಆದ್ದರಿಂದ ಹೀಗೆ ಆಧ್ಯಾತ್ಮಿಕ ಜೀವಿಗಳು ಇರಬೇಕು, ಹೀಗೆ ಇರಬೇಕು. ಅವರು ಇಂಥ ಬಟ್ಟೆನೇ ಹಾಕ್ಕೋಬೇಕು, ಇಂಥ ಕಾಸ್ಟ್ಯೂಮೇ ಹಾಕ್ಕೋಬೇಕು, ಹಿಂಗೆ ಇರಬೇಕು ಅನ್ನೋದು ಯಾವ ನಿಯಮಗಳೂ ಇಲ್ಲ. ನಾನು ಆಗಲೇ ಹೇಳಿದ ಹಾಗೆ ಅಧ್ಯಾತ್ಮ ಅನ್ನೋದು ಆಂತರಿಕ ಪಯಣ, ಇನ್ನರ್ ಜರ್ನಿ. ಇದು ಹೊರಗಡೆ ಇರತಕ್ಕಂತಹ ಒಂದು ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಲ್ಲ. ಈ ಬಾಹ್ಯ ವಸ್ತುಗಳ ಜೊತೆಗೆ ನನ್ನ ಮನಸ್ಸು ಹೇಗೆ ವಿಲೀನವಾಗಿದೆ, ಯಾವ ರೀತಿಯಲ್ಲಿ ಯಾವ ಭಾವನೆಯಲ್ಲಿ ಈ ಒಂದು ವಿಲೀನ ಆಗಿದೆ ಎಂಬುದರ ಆಧಾರದ ಮೇಲೆಯೇ ಈ ಒಂದು ಸಾಧನೆಯು ನಿಂತಿದೆಯೇ ಹೊರತು ಮತ್ತು ನಿನ್ನ ಮನಸ್ಸು ಎಷ್ಟರ ಮಟ್ಟಿಗೆ ಶಾಂತಿಯುತವಾಗಿದೆ, ಪ್ರಶಾಂತವಾಗಿದೆ, ನೆಮ್ಮದಿಯಿಂದ ಇದೆ, ಇನ್ನು ವ್ಯತಿರಿಕ್ತಗಳಿಂದ ಕೂಡಿದೆ, ರಾಗ ದ್ವೇಷಗಳಿಂದ ದೂರ ಆಗಿದೆ, ಈ ದ್ವಂದ್ವಗಳಿಂದ ಹೊರಬಂದಿದೆ, ಮಾಯಾ ಮೋಹ ಪಾಶಗಳಿಂದ ಹೊರಬಂದಿದೆ. ಇದರ ಒಂದು ಮಟ್ಟದಲ್ಲಿ ಅಧ್ಯಾತ್ಮವನ್ನು ಅಳಿಯಬೇಕೇ ಹೊರತು ಇನ್ನು ಯಾವುದು ಯಾರ್ಸ್ಟಿಕ್ ಅಂತ ಕರಿತೇವೆ, ಮಾನದಂಡಗಳಿಲ್ಲ. ಆದ್ದರಿಂದ ನಾವು ಈ ಒಂದು ಅಧ್ಯಾತ್ಮವನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ಒಂದು ಆತ್ಮದ ಸ್ವರೂಪವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಈ ಆತ್ಮದ ಸ್ವರೂಪ ಏನು, ಹೇಗಿರುತ್ತೆ, ಈ ಆತ್ಮದ ಸ್ವರೂಪದ ಸಮೀಪಕ್ಕೆ ಹೋಗುತ್ತಿರುವಂಥ ವ್ಯಕ್ತಿಯ ಲಕ್ಷಣಗಳು ಹೇಗಿರುತ್ತೆ, ಸಾತ್ವಿಕ ಲಕ್ಷಣ, ರಾಜಸಿಕ ಲಕ್ಷಣ, ತಾಮಸಿಕ ಲಕ್ಷಣಗಳು ಏನು ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಆತ್ಮಜ್ಞಾನವನ್ನು ವಿಮರ್ಶಿಸಬೇಕು, ವಿಶ್ಲೇಷಿಸಬೇಕು, ವಿವೇಚನೆಯನ್ನು ಉಪಯೋಗಿಸಿ ಅಂತಿಮವಾಗಿ ನಾವು ಒಂದು ಸತ್ಯ ದರ್ಶನವನ್ನು ಮಾಡಬೇಕಾಗುತ್ತೆ. ಇದು ಯಾವ ವಿಜ್ಞಾನಕ್ಕೂ ಕೂಡ ಮೀರಿದ್ದಲ್ಲ, ಇದು ವಿಜ್ಞಾನವನ್ನು ಮೀರಿಸುವಂಥದ್ದು. ಒಂದು ಕಡೆ ಹೇಳ್ತಾರೆ, ಎಲ್ಲಿ ವಿಜ್ಞಾನ ಸ್ಟಾಪ್ ಆಗುತ್ತೋ ಚಿಂತನೆ ಮಾಡೋಕ್ಕೆ ಅಲ್ಲಿಂದ ಅಧ್ಯಾತ್ಮ ಪ್ರಾರಂಭ ಆಗುತ್ತೆ ಅಂತ. ಯಾಕೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದಗಳು ಹೇಳ್ತಾ ಇದ್ದಾವೆ, ಮಂತ್ರಗಳು ಘೋಷಣೆ ಇದೆ, ಯಥೋ ವಾಚೋ ನಿವರ್ತಂತೆ. ಈ ವಾಚ, ಈ ಮನಸ್ಸು ಇದೆಲ್ಲವೂ ಕೂಡ ಈ ಬ್ರಹ್ಮವನ್ನು ಹಿಡಿಯಲು ಹೋಗಿ ಅದನ್ನು ತಿಳಿದುಕೊಳ್ಳಲಾಗದೆ ಮತ್ತೆ ವಾಪಸ್ಸು ಬಂದ್ಬಿಡ್ತಂತೆ. ಈ ವಿಜ್ಞಾನ ಅನ್ನುವುದು ಈ ಒಂದು ಪಂಚೇಂದ್ರಿಯಗಳಿಗೆ ಗ್ರಹಿಸುವಂಥದ್ದು. ಈ ಬಾಹ್ಯಾಕಾಶಗಳು ಇವೆಲ್ಲವೂ ಕಣ್ಣಿಗೆ ನೋಡುವಂಥ, ಕಿವಿಗೆ ಕೇಳುವಂತಹ, ಚರ್ಮದ ಸ್ಪರ್ಶಕ್ಕೆ ಸಿಗುವಂತಹ ಅನುಭವಗಳು, ಅನುಭೂತಿಗಳು. ಸೊ ಇವುಗಳನ್ನು ನಾವು ವಿಜ್ಞಾನ ಕಂಡುಹಿಡಿತಾ ಹೋಗುತ್ತೆ. ಆದರೆ ಎಷ್ಟೋ ವಿಜ್ಞಾನದಲ್ಲಿ ಈಗೀಗ ಕಂಡುಹಿಡಿದಿರುವಂತಹ ವಿಚಾರಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ನೂರಾರು ವರ್ಷಗಳ ಹಿಂದೆಯೇ ಹೇಳಲಾಗ್ಬಿಟ್ಟಿದೆ.
ಎಷ್ಟೋ ಸತ್ಯಗಳನ್ನು ಶಾಸ್ತ್ರಗಳೆಲ್ಲ ಉಲ್ಲೇಖ ಆಗಿದೆ. ನಾವು ನೋಡಬೇಕಿದೆಲ್ಲ, ಬ್ರಹ್ಮಸೂತ್ರ ಉಪನಿಷತ್ತುಗಳನ್ನೆಲ್ಲ ನಾವು ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಸಾಕಷ್ಟು ವಿಚಾರಗಳನ್ನು ಆಗಲೇ ಹೇಳಾಗಿದೆ. ಅದನ್ನು ಈಗೀಗ ಈ ವಿಜ್ಞಾನಿಗಳು ಕಂಡುಹಿಡಿತಾ ಇದ್ದಾರೆ ಅಂತ. ಅಂದರೆ ಈ ಪಂಚೇಂದ್ರಿಯಗಳು ಮಾಡುವಂತಹ ವಿವೇಚನೆಗಳು ನಿಲ್ಲಿಸಿದ ಮೇಲೇ ಅಧ್ಯಾತ್ಮ ಪ್ರಾರಂಭ ಆಗೋದು. ಅಲ್ಲಿಗೆ ತಿಳ್ಕೊಳ್ಳಿ, ಈ ವಿಚಾರ ಎಷ್ಟು ಸೂಕ್ಷ್ಮವಾಗಿದೆ, ಇದಕ್ಕೆ ಎಷ್ಟು ಸಾಧನೆ ಬೇಕು, ಎಷ್ಟು ತಪಸ್ಸು ಬೇಕು. ಅಂದರೆ ಇದು ಅಷ್ಟು ಗಹನವಾದಂತಹ ವಿಚಾರ, ಅಷ್ಟೇ ಸರಳವಾದಂತಹ ವಿಚಾರ. ಸರಳ ಯಾಕೆ ಅಂದರೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸ್ವಾಮಿ, ನಾನು ತಿಳ್ಕೊಬಹುದು. ಆದರೆ ಗಹನ ಯಾಕೆ ಆಗೋಯ್ತು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ ನಾವು. ಅದಕ್ಕೆ ಗಹನ, ಗಂಭೀರ ಆಗೋಯ್ತು, ಕಷ್ಟ ಆಗೋಯ್ತು, ಕ್ಲಿಷ್ಟ ಆಗೋಯ್ತು. ಯಾಕೆ? ನನ್ನ ಮನಸ್ಸು, ನನ್ನ ಕಣ್ಣುಗಳು ಯಾವಾಗಲೂ ನೋಡಬಾರ್ದನ್ನೇ ನೋಡ್ತಾ ಇದೆ, ಬೇಡದೇ ಇರೋದ್ರ ಕಡೆನೇ ಹೋಗ್ತಾ ಇದೆ. ಆದ್ದರಿಂದ ಇದು ಕ್ಲಿಷ್ಟ ಆಗೋಯ್ತು ಅಂತ ನಾವು ಹೇಳ್ಬೋದು. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾನ್ ಪ್ರಪದ್ಯತೆ. ಎಷ್ಟೋ ಜನ್ಮಗಳಲ್ಲಿ ಕೊನೆಯ ಸಂಸ್ಕಾರವನ್ನು ಪಡೆದಂತಹ ಆ ಒಂದು ಜೀವ ಈ ಅಧ್ಯಾತ್ಮದ ಕಡೆಗೆ ಒಲವು ಬರುತ್ತೆ, ಸುಮ್ಮನೆ ಬರೋದಿಲ್ಲ. ಈ ಆಧ್ಯಾತ್ಮಿಕ ಒಲವು ಬಂದವರು ಎಷ್ಟೋ ಜನ ಪ್ರಾರಂಭದಲ್ಲೇ ಅಯ್ಯೋ ಇದೆಲ್ಲ ಬೇಡಪ್ಪ ಅಂತ ಬಿಟ್ಟುಬಿಡ್ತಾರೆ. ಯಾಕೆಂದರೆ ಯಾರಿಗೂ ಒಳಗೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ, ತನ್ನ ಒಳಗಡೆ ಇರೋಂಥ ಆನಂದವನ್ನು ಅನುಭವಿಸೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಹೊರಗಡೆ ಇದೆ ಸುಖ, ಹೊರಗಡೆ ಇದೆ, ದುಡ್ಡಲ್ಲಿದೆ, ಹೆಣ್ಣಲ್ಲಿದೆ, ಹೊನ್ನಲ್ಲಿದೆ, ಮಣ್ಣಲ್ಲಿದೆ, ಫ್ಲೈಟಲ್ಲಿದೆ, ಕಾರಲ್ಲಿದೆ, ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ ಅಲ್ವಾ? ಈ ಎಲ್ಲೆಲ್ಲೋ ಹುಡುಕ್ತಾ ಇದ್ರೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ನೋಡಿ, ನಾವೆಲ್ಲ ನೋಡಬಹುದು, ಈ ಒಂದು ಫಾರಿನಲ್ಲಾಗ್ಬೋದು, ಈ ಅಮೇರಿಕಾದಲ್ಲಿ ಆಗ್ಬೋದು. ವಿವೇಕಾನಂದ ಹೇಳ್ತಾರೆ, ಇಂದ್ರಪ್ರಸ್ಥ ಇದ್ದಂಗೆ ಇದು ಈ ಅಮೇರಿಕಾ. ಸುಖಭೋಗದ ಉತ್ಕೃಷ್ಟ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವರು. ಅಂದರೆ ಲೌಕಿಕವಾದಂತಹ ಐಷಾರಾಮಿ ಜೀವನವನ್ನು ಹೇಗೆ ಬೇಕೋ ಹಾಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ತರಹದ್ದನ್ನು ನೋಡಿಬಿಡ್ತಾರೆ. ಅವರು ಎಲ್ಲವನ್ನು ಅನುಭವಿಸ್ಬಿಟ್ಟಿರ್ತಾರೆ. ಆದ್ರೂ ಅವ್ರಿಗೇನೋ ಒಂದು ಕೊರಗು. ಆಯಿತು, ಐ ಹ್ಯಾವ್ ಸೀನ್ ದಿಸ್, ಐ ಹ್ಯಾವ್ ಸೀನ್ ದಿಸ್, ಐ ಹ್ಯಾವ್ ಸೀನ್ ದಿಸ್, ದೆನ್ ವಾಟ್ ನೆಕ್ಸ್ಟ್? ಇದೆಲ್ಲವನ್ನು ನಾನು ನೋಡಾಗಿದೆ, ಬಟ್ ಆದರೂ ಸಮಾಧಾನ ಆಗ್ತಾ ಇಲ್ಲವಲ್ಲ, ನಾನೇನು ಮಾಡಲಿ ಅಂತ ಹೇಳಿಬಿಟ್ಟು ಚಿಂತನೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರು ಅಧ್ಯಾತ್ಮದ ಕಡೆಗೆ ಬರ್ತಾರೆ. ಯಾಕೆಂದರೆ ಇದೆಲ್ಲವೂ ಕೂಡ ಹೊಟ್ಟೆ ಹಸಿತು, ಊಟ ಮಾಡಿದೆ, ಹೊಟ್ಟೆ ತುಂಬಿತು, ಅಲ್ಲಿಗೆ ಮುಗೀತು. ತಿರುಗಿ ಮತ್ತೆ ಹೊಟ್ಟೆ ಹಸಿಯುತ್ತೆ, ಆಗ ಮತ್ತೆ ನೀನು ಊಟ ಮಾಡಬೇಕು. ಇದನ್ನು ಯಾರು ಆನಂದ ಅನ್ನೋಲ್ಲ, ತೃಪ್ತಿ ಅನ್ನೋಲ್ಲ. ಇದನ್ನು ನಾವೇನಂತ ಕರಿತೀವಿ? ತುಷ್ಟಿ ಅಂತ, ಅಂದರೆ ಹಸಿವು ಅಂತ ಕರಿತೀವಿ. ಅಪಿಟೈಟ್, ಹಂಗರ್ ಅಂತ ನಾವು ಕರಿತೇವೆ. ಆದರೆ ಈ ಹಸಿವೇ ಆಗಬಾರ್ದು. ಒಮ್ಮೆ ಊಟ ಮಾಡಿದ್ಮೇಲೆ ಹಸಿವೇ ಆಗಬಾರ್ದು. ಸದಾ ತೃಪ್ತನಾಗಿರಬೇಕು, ಆನಂದಮಯವಾಗಿರಬೇಕು. ಈ ಜೀವನ ಅಲ್ವ ನಮ್ಗೆ ಬೇಕಿರೋದು. ಇವತ್ತು ನಾನು 1,00,000 ದುಡಿದೆ, ಕೋಟಿ ದುಡಿದೆ, 100 ಕೋಟಿ ದುಡಿದೆ, ಆದರೆ ನಾನು ನೆಮ್ಮದಿಯಾಗಿದ್ದೀನಿ. ನೆಕ್ಸ್ಟ್ ಇನ್ನೊಂದು 100 ಕೋಟಿ ಬೇಕು, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಕಷ್ಟಪಡಬೇಕು, ಮೇಂಟೈನ್ ಮಾಡಬೇಕು. ಅದು ಬರಲಿಲ್ಲ ಅಂದರೆ ದುಃಖ ಸ್ಟಾರ್ಟು. ಸೊ ನೀವು ಯಾವುದೋ ಒಂದನ್ನು ಅವಲಂಬಿತರಾದರೆ ಅದು ನಿಮ್ಮ ಹತ್ರ ಇದ್ದರೆ ನಿಮಗೆ ಸುಖ, ಇಲ್ಲ ಅಂದರೆ ನಿಮ್ಗೆ ಸುಖ ಇಲ್ಲ. ಹಾಗಿದ್ದರೆ ತಿಳ್ಕೊಂಡ್ಬಿಡಿ, ಇಫ್ ಯುವರ್ ಹ್ಯಾಪಿನೆಸ್ ಇಸ್ ಡಿಪೆಂಡ್ಸ್ ಆನ್ ಸಮಥಿಂಗ್ ಎಲ್ಸ್, ದೆನ್ ಇಟ್ ಈಸ್ ನಾಟ್ ಹ್ಯಾಪಿ. ಇಟ್ ಈಸ್ ನಾಟ್ ಪ್ಲೇಸ್ ಆಫ್ ಹ್ಯಾಪಿನೆಸ್. ಅದು ಆನಂದವೇ ಅಲ್ಲ. ಅದು ಏನಂತ ಹೇಳ್ತೀವಿ ನಾವು? ಹಸಿವು, ತುಷ್ಟಿ ಗುಣ ಅಂತ ಕರಿತೇವೆ ನಾವು. ಎಕನಾಮಿಕ್ಸಲ್ಲಿ ಇದನ್ನೆಲ್ಲ ಓದಿದ್ದೇವೆ, ಅರ್ಥಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ ಇದನ್ನು. ಆದರೆ ನೋಡಿ, ಈ ಎಕನಾಮಿಕ್ಸಲ್ಲಿಂದ ತುಷ್ಟಿ ಗುಣ ನಮ್ಗೆ ಜ್ಞಾಪಕ ಬಂತು. ಒಬ್ಬ ಮನುಷ್ಯ 1 ಒಬ್ಬಟ್ಟು ತಿನ್ಬೋದು, 2 ಒಬ್ಬಟ್ಟು ತಿನ್ಬೋದು, 3 ಒಬ್ಬಟ್ಟು ತಿನ್ಬೋದು. ತಿರ್ಗಿ 4ನೇ ತಿನ್ನೋ ಅಷ್ಟರಲ್ಲಿ ಮಕ್ಕೊಡ್ದಂಗೆ ಆಗುತ್ತೆ, ತೆಗೆದು ಇಟ್ಬಿಡ್ತಾನೆ. ಯಾಕಂದರೆ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಸಾಕು ಅಂತ ಅಂದ್ಬಿಡ್ತಾನೆ. ಕರೆಕ್ಟ್? ಆದರೆ ಈ ಒಂದು ಅಧ್ಯಾತ್ಮ ಜ್ಞಾನ ಹಂಗಲ್ಲ, ಈ ಒಂದು ಆತ್ಮ ಜ್ಞಾನ ಹಂಗಲ್ಲ, ಇದರ ಪ್ರಾಕ್ಟೀಸ್ ಹಂಗಲ್ಲ. ಇದರಲ್ಲಿ ಸಾಕಷ್ಟು ಆನಂದ ಇದೆ. ಮಾಡ್ತಾ 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 ಈ ಎಲ್ಲ ಬೇಕು ಬೇಡಗಳ ಸರಪಳಿಯನ್ನು ಮೀರಿ ಬೆಳಿತೀರಾ ನೀವು. ಅವಲಂಬನೆ ಇಲ್ಲದಂತಹ ಮಟ್ಟಕ್ಕೆ ಬೆಳಿತೀರಾ ನೀವು. ಆಗ ನಿಮ್ಗೇನಾಗುತ್ತೆ? ನಿಮ್ಮಲ್ಲಿ ನೀವಿರ್ತೀರ, ಸ್ವಸ್ಥರಾಗಿರ್ತೀರ, ಆನಂದ ಸ್ವರೂಪವೇ ಆಗಿಬಿಡ್ತೀರ. ಸಚ್ಚಿತ್ ಆನಂದ ಸ್ವರೂಪಿಗಳಾಗ್ತೀರ. ಈ ಸತ್ ಅಂದ್ರೇನು, ಚಿತ್ ಅಂದ್ರೇನು, ಆನಂದ ಸ್ವರೂಪಿಗಳು ಅಂದ್ರೇನು ಅನ್ನೋದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಶಾಸ್ತ್ರಗಳೇನು ಹೇಳ್ತಾ ಇದೆ. ನಿನ್ನ ಸ್ವರೂಪ ಏನು? ಸಚ್ಚಿದಾನಂದ ಸ್ವರೂಪಿ ಘನ ನೀನು ಅಂತ ಹೇಳುತ್ತೆ ಶಾಸ್ತ್ರಗಳು. ಆದರೆ ನನಗೆ ಗೊತ್ತೇ ಇಲ್ಲ ನಾನು ಇಮ್ಮಾರ್ಟಲ್ ಅಂತ, ನಾನು ಶಾಶ್ವತ ಅನ್ನೋದೇ ಗೊತ್ತಿಲ್ಲ.
ಒಂಚೂರು ಏನೋ ಕೆಲಸದಿಂದ ತೆಗೆದಾಕಿ 2 ತಿಂಗಳು ಸಂಬಳ ಇಲ್ಲ ಅಂದರೆ ಸಹಾಯ ಕೊಟ್ಟೋಗ್ತಾರೆ ಜನ. ಯಾಕಂದರೆ ಅವ್ರಿಗೆ ಅವ್ರ ಸ್ವರೂಪ ಏನು ಅನ್ನೋದು ಗೊತ್ತಿಲ್ಲ. ಬಿಕಾಸ್ ದೇ ಡಿಪೆಂಡ್ ಆನ್ ಸ್ಯಾಲರಿ ಇಲ್ಲ ಅಂದರೆ ಅವ್ರು ಬದುಕೋಕೆ ಆಗಲ್ಲ. ಒಬ್ಬಳು ಹೆಣ್ಣು ಪ್ರೀತಿ ಕೊಡಲಿಲ್ಲ ಬದುಕೋದಿಲ್ಲ. ಇನ್ನೇನೋ ಒಂದು ಯಾರಿಗೊಂದು ಬೈದರು ತಡ್ಕೊಳ್ಳೋಕ್ಕಾಗಲ್ಲ, ಸತ್ತೋಯ್ತಾರೆ. ಯಾಕೆ? ಮನುಷ್ಯನು ದುರ್ಬಲನಾಗ್ತಾ ಇದ್ದಾನೆ. ಅವನಿಗೆ ಸಾಕಷ್ಟು ಹಣ ಇರ್ಬೋದು, ಅವನಿಗೆ ಜ್ಞಾನ ಇಲ್ಲ ಅಂದರೆ ಹೋಯ್ತು, ಅವ್ನು ಕೊರಗ್ತಾನೆ. ನಮ್ಮಲ್ಲಿ ಅದನ್ನೇ ನಾವು ಹೇಳ್ತೀವಿ, ರೂಪ ಇದ್ದವಳು ಇನ್ನೊಬ್ಳು ಯಾರೋ ರೂಪ ಇರೋರು ಬಂದರೆ ಹೆಂಗಪ್ಪ ಅಂತ ಭಯಪಡ್ತಾಳೆ. ಬಲಿಷ್ಠನಾಗಿರೋನು ನನ್ನನ್ನು ಮೀರಿಸೋನು ಇನ್ನೊಬ್ಬ ಬಂದರೆ ಹೆಂಗಪ್ಪ ಅಂತ ಭಯಪಡ್ತಾರೆ. ಜ್ಞಾನಿಗಳಾದರೂ ನನಗಿನ್ನ ಮೀರಿದ ಇನ್ನೊಬ್ಬ ವಿದ್ವಾಂಸ ಬಂದರೆ ಹೇಗಪ್ಪ ಅಂತ ಭಯಪಡ್ತಾರೆ. ಕಳ್ಳನಾದವನು ಶ್ರೀಮಂತನಾದವನು ಯಾವ ಕಳ್ಳ ಬಂದು ತಗೊಂಡು ಹೋಗ್ಬಿಡ್ತಾನಪ್ಪ ಅಂತ ಹೇಳಿ ಭಯಪಡ್ತಾನೆ ಅಲ್ವೇ? ಹೀಗೆ ಪ್ರತಿಯೊಬ್ಬರು ಈ ಭುವಿಯಲ್ಲಿ ಒಂದಕ್ಕಲ್ಲ ಒಂದು ಭಯಪಡ್ತಾನೇ ಇದ್ದಾರೆ. ಆದರೆ ಇದೆಲ್ಲವನ್ನು ಮೀರಿದಂತಹ ಒಂದು ಮಟ್ಟ ಯಾವಾಗ ಬರುತ್ತಪ್ಪ ಅಂದರೆ ತ್ಯಾಗ ಚಾಂತಿರನಂತರಂ ಅಂತ ಹೇಳುತ್ತೆ ಶಾಸ್ತ್ರ. ಯಾರು ಇದು ಯಾವುದಕ್ಕೂ ಅಂಟ್ಕೊಂಡಿಲ್ವೋ, ಇದ್ರೊಂದು ಹೋದ್ರೊಂದು, ನನ್ನ ಖುಷಿಗೇನು ಕಮ್ಮಿ ಆಗಲ್ಲ, ಇದ್ರ ಮೇಲೆ ಡಿಪೆಂಡ್ ಇಲ್ಲ. ಯಾಕಂದರೆ ನಾನು ಆನಂದ ಸ್ವರೂಪಿಯಾಗಿದ್ದೇನೆ ಅಂತ. ನೋಡಿ, ಎಷ್ಟೋ ಜನ ತಿನ್ನದೆ ಹೋದರೆ ಬದುಕೋದೇ ಇಲ್ಲ. ಆದರೆ ತಿನ್ನದೇನೆ ಬದುಕಿರ್ತಕ್ಕಂಥ ಎಷ್ಟೋ ಯೋಗಿಗಳನ್ನು ನಾವು ನೋಡಿದ್ದೇವೆ. ಬರೀ ಗಾಳಿಯನ್ನು ಕುಡ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರನ್ನ ನೋಡಿದ್ದೇವೆ. ನೀವು ಈಗೆಲ್ಲ ಮಹಾಕುಂಭಮೇಳ ಹೋದರೆ ಅಲ್ಲಿ ಎಷ್ಟೋ ಒಂದು ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಸಾಧುಗಳಿರ್ತಾರೆ. ಅವ್ರು ಬರ್ತಾರೆ, ನೋಡ್ಕೋತಾರೆ, ಹೊಟ್ಟೋಗ್ತಾರೆ. ಅವರು ಕೈಗೆ ಸಿಗೋದಿಲ್ಲ ಅಂಥವರೆಲ್ಲ. ವರ್ಷಾನುಗಟ್ಟಲೆ ಬರೀ ಗಾಳಿಯನ್ನು ಸೇವನೆ ಮಾಡಿ ಜೀವಿಸೋರಿದ್ದಾರೆ. ಬರೀ ವಿಜ್ಞಾನಕ್ಕೆ ಪವಾಡ, ವಿಜ್ಞಾನಕ್ಕೆ ಚಾಲೆಂಜ್ ಎಸೆಯುವಂತಹ ಸಿದ್ಧರು ನಮ್ಮ ದೇಶದಲ್ಲಿ ಇದ್ದಾರೆ. ಅತುಲಿತ ಪವಾಡಗಳನ್ನು ಮಾಡುವಂಥವರಿದ್ದಾರೆ. ನಮ್ಮಲ್ಲಿ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತೇಳಿ ಸ್ವಾಮಿ ರಾಮ ಅವರು ಒಂದು ಕಡೆ ಬರ್ಕೊಳ್ತಾರೆ. ಅದೆಲ್ಲ ಸಿದ್ಧಿಗಳನ್ನು ನೋಡ್ತಾ ಹೋದರೆ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಬುದ್ಧಿ ನಮ್ಮ ತರ್ಕಕ್ಕೆ ಎಟುಕುವಂಥದ್ದು ಕೇವಲ ಸ್ವಲ್ಪ, ಅದನ್ನು ಮೀರಿ ಇನ್ನೇನೋ ವಿಚಾರಧಾರೆಗಳು ಇದ್ದಾವೆ. ಅದನ್ನೆಲ್ಲ ನಾನು ನೋಡಬೇಕಪ್ಪ, ಅದನ್ನೆಲ್ಲ ನಾನು ತಗೋಬೇಕು. ಇಲ್ಲ, ನಾನು ಅಂದ್ಕೊಂಡಂಗೆ ಏನೂ ಇಲ್ಲ. ಈ ಕೇವಲ ಈ BA, BSc, BCom, BE, ಆರ್ಕಿಟೆಕ್ಟು, ಇಂಜಿನಿಯರು, ಇನ್ನೇನೋ ಡಿಗ್ರಿಗಳು, IAS, KS, KPS ಇದನ್ನು ಮಾಡಿಕೊಂಡು ಕೂರೋದಲ್ಲ. ಇದನ್ನು ಮಾಡೇಬೇಕು. ಇದನ್ನು ಮಾಡಿದ್ರೆ ನಮಗೆ ಬ್ರೆಡ್ ಆ್ಯಂಡ್ ಬಟರ್ ಸಿಗುತ್ತೆ. ಅಧ್ಯಾತ್ಮ ಮಾಡಿದ್ರೆ ನಮಗೇನು ಸಿಗುತ್ತೆ ಕೇಳ್ತಾರಲ್ಲ, ಅವ್ರಿಗೆ ನಾವೇನು ಹೇಳಬೇಕು? ಮೆಟೀರಿಯಲ್ ಎಜುಕೇಷನ್ ನೀವು ಮಾಡಿದ್ರೆ ನಿಮಗೆ ಸಂಬಳ ಸಿಗುತ್ತೆ. ಅಧ್ಯಾತ್ಮವನ್ನು ಮಾಡಿದ್ರೆ ನಿಮಗೆ ನೆಮ್ಮದಿ, ಶಾಂತಿ, ಆನಂದ ಸಿಗುತ್ತೆ. ಅದು ಕಡಿಮೆ ಆಗೋದಂತಹ ಆನಂದ ಸಿಗುತ್ತೆ. ಇಲ್ಲಿ ನಿಮಗೆ ಬ್ರೆಡ್ ಆ್ಯಂಡ್ ಬಟರ್ ಸಿಗುತ್ತೆ, ಅನ್ನ ಸಿಗುತ್ತೆ. ಇಲ್ಲಿ ನೀವು ಅನ್ನ ತಿನ್ನದೇ ಹೋದರೂ ಸಂತೋಷವಾಗಿ ಇರುವಂತಹ ಮಟ್ಟಕ್ಕೆ ನೀನು ಹೋಗ್ಬೋದು ಅಧ್ಯಾತ್ಮದಲ್ಲಿ ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಇವತ್ತಿನ ಒಂದು ಲೌಕಿಕವಾಗಿ ನಾನು ಮಾತಾಡೋದಾದರೆ, ಇವತ್ತು ಯಾರು ಯಾವುದೇ ವೇದಿಕೆಗಳಿಗೆ ಹೋದರೂ, ನಾವು ಎಂತಹ ಮಿನಿಸ್ಟರ್ಗಳೇ ಆಗಿದ್ದರು, ಎಷ್ಟೇ 100 ಕೋಟಿಗಳ ಸರ್ದಾರನೇ ಆಗಿದ್ದರು, ಸನ್ಯಾಸಿಗೆ ಉಚ್ಚ ಮಟ್ಟವನ್ನು ಕೊಟ್ಟು ನಮ್ಮ ದೇಶದಲ್ಲಿ ಕೂರಿಸ್ತಾರೆ. ಅಂದ್ರೇನು, ಎಲ್ಲವನ್ನು ತ್ಯಾಗ ಮಾಡಿರೋರಿಗೆ ಬೆಲೆ ಜಾಸ್ತಿ ಇದೆ ಎಂಬುವಂಥದ್ದು. ಅಂದರೆ ಈ ನಮ್ಮಲ್ಲಿ ಆ ಒಂದು ಇದು ಹೋಗಬೇಕಾಗಿದೆ. ಎಲ್ಲ ಬಿಡೋದು ಅಂದರೆ ಎಲ್ಲ ಬಿಟ್ಬಿಟ್ಟಿರೋನು ತ್ಯಾಗಿ, ಎಲ್ಲ ಹಾಕ್ಕೊಂಡಿರೋನು ಭೋಗಿ, ಇದೆಲ್ಲ ತಪ್ಪಿದೆ. ಇದೆಲ್ಲವನ್ನು ಕೂಡ ನಾನು ಹಂತವಾಗಿ ಈ ಒಂದು ಸಮಸ್ಯೆಗಳಿಗೆ, ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಅಟ್ಯಾಚ್ಡ್ ವಿತ್ ಡಿಟ್ಯಾಚ್ಡ್, ಡಿಟ್ಯಾಚ್ಡ್ ವಿತ್ ಅಟ್ಯಾಚ್ಡ್, ಇದು ನಮ್ಮಲ್ಲಿ ಬ್ಯೂಟಿ ಆಫ್ ಫಿಲಾಸಫಿ ಅಂತ ನಾವು ಕರಿತೇವೆ. ನಾವು ಜೊತೆಯಲ್ಲಿ ಇದ್ದರೂ ಇಲ್ಲದ ಹಾಗೆ ಇರಬಹುದು. ತಾವರೆ ಎಲೆ ಕೆಸರಿನಲ್ಲಿದ್ದರೂ ಅದು ಅಂಟ್ಕೊಂಡೇ ಇರೋದಿಲ್ಲ, ಹಂಗಿರುತ್ತದೆ ಅಲ್ವಾ? ಹಾಗೆಯೂ ಇರಬಹುದು. ಆದ್ದರಿಂದ ನಾವು ಈ ಒಂದು ಕರ್ಮ ಯೋಗ ಅಂದರೆ ಏನು, ಕರ್ಮ ಸನ್ಯಾಸ ಅಂದರೆ ಏನು, ಇದೆಲ್ಲವೂ ಕೂಡ ಗೀತೆಯಲ್ಲಿ ಹೇಳ್ತಾ ಹೋಗುತ್ತೆ. ನಾನು ಹಂತವಾಗಿ ಇವನ್ನೆಲ್ಲ ನಾನು ಮಾತಾಡ್ತಾ ಹೋಗ್ತೇನೆ. ಈ ಒಂದು ಅಧ್ಯಾತ್ಮದಲ್ಲಿ ನಿಮಗೆ ಬರೀ ಶಾಂತಿ, ನೆಮ್ಮದಿ, ಸುಖ ಇಷ್ಟೇ ಅಲ್ಲ. ನಿಮಗೇನು ಇಲ್ಲಿ ಹೇಳಿದ್ರಲ್ಲ, ಬ್ರೆಡ್ಡು, ಬಟರು, ದುಡ್ಡು, ಅದು ಕೂಡ ನಿಮಗೆಲ್ಲ ಅಲ್ಲಿ ಸಿಗ್ತಾಯಿದೆ. ಇವತ್ತೆಲ್ಲ ಎಷ್ಟೋ ಪೀಠಾಧಿಪತಿಗಳು, ಎಷ್ಟೊಂದು ಮಠಗಳು ತುಂಬ ಶ್ರೀಮಂತ ಮಠಗಳಾಗಿದ್ದಾವೆ. ಅವರು 100 ಲಕ್ಷಾಂತರ ಜನರಿಗೆ ಅನ್ನ ಹಾಕ್ತಾ ಇದ್ದಾರೆ, ಜ್ಞಾನಧಾರೆಯನ್ನು ಕೊಡ್ತಾ ಇದ್ದಾರೆ ಅಲ್ವಾ? ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳು ಬೆಳೀತಾ ಇದ್ದಾವೆ. ಅದೆಲ್ಲವನ್ನು ಮಠಾಧೀಶರು ಮಾಡ್ತಾ ಇದ್ದಾರೆ, ಆಶ್ರಮಗಳು ಮಾಡ್ತಾ ಇದ್ದಾವೆ ಅಲ್ವಾ? ಆದ್ದರಿಂದ ನಿಮಗೆ ಬೇಡ ಅಂದಷ್ಟು ಬರುವುದು ಜಾಸ್ತಿ ಯಾವಾಗಲೂ.
ಈ ಒಂದು ಬ್ಯೂಟಿ ತಿಳ್ಕೊಳ್ಳಿ. ಮತ್ತು ಕೆಲಸವನ್ನು ಮಾಡ್ತಾನೆ ಇರಬೇಕು, ಯಾವಾಗಲೂ ಬೇಡ ಅಂತ ಕೂರೋದಲ್ಲ, ಮನಸ್ಥಿತಿ ಆಗಿರಬೇಕಷ್ಟೆ. ಸೊ ಆದ್ದರಿಂದ ಕರ್ಮ ಸನ್ಯಾಸವೇ ಬೇರೆ, ಕರ್ಮಯೋಗವೇ ಬೇರೆ. ಯಾವಾಗ ನೀನು ಕರ್ಮ ಸನ್ಯಾಸಕ್ಕೆ ಅರ್ಹನಾಗ್ತೀಯಾ, ಅಲ್ಲಿಯವರೆಗೂ ನೀನು ಹೇಗೆ ಕರ್ಮಯೋಗಿಯಾಗಿ ಮುಂದುವರಿಬೇಕು ಎಂಬುವಂತಹ ಒಂದು ರಹಸ್ಯದ ವಿಚಾರಧಾರೆಗಳನ್ನೆಲ್ಲ ಈ ಒಂದು ಚಾನಲಿನಲ್ಲಿ ನಾನು ಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಅಧ್ಯಾತ್ಮ ಅಂದರೆ ಏನು, ಅದು ಯಾಕೆ ಬೇಕು, ಅದು ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಈ ಅಧ್ಯಾತ್ಮ ಅನ್ನೋದು ಸಂಪೂರ್ಣವಾಗಿ ನಿನಗೆ ಸಂಬಂಧಪಟ್ಟ ವಿಚಾರ, ನೀನು ಇದನ್ನು ತಿಳಿದುಕೊಳ್ಳಲೇಬೇಕು. ಆದ್ದರಿಂದ ನೀನು ಇದು ಮೂಲಭೂತ ವಿಷಯವಾಗಿ ಅರಿತುಕೋ. ಅದೇ ಆತ್ಯಂತಿಕ ಜೀವನದ ಮಟ್ಟ ಆಗಿದೆ ಮತ್ತು ಸ್ವರೂಪ ಆಗಿದೆ, ಮತ್ತು ನೀನು ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರ ಆಗಿದೆ. ಇದು ಆಪ್ಷನಲ್ ಸಬ್ಜೆಕ್ಟ್ ಇದ್ದಂಗಲ್ಲ. ಮತ್ತು ಜೀವನ ಅನ್ನೋದು ಕ್ಷಣಿಕ. ನೀನು ಯಾವಾಗಲೂ ನೀನು ಜೀವಿಸಿದೆಯೋ ಆ ಕ್ಷಣದಲ್ಲಿ ಮಾಡುವ ಅತ್ಯಂತ ಒಳ್ಳೆಯದನ್ನು ಮಾಡಿಬಿಡು, ಅನರ್ಘ್ಯವಾದ ಕೆಲಸಗಳನ್ನೇ ನೀನು ಮಾಡಿಬಿಡು. ಈ ಸಮಯವನ್ನು ನೀನು ಸದುಪಯೋಗಪಡಿಸಿಕೊಂಡು ಬಿಡು. ಯಾಕಂದರೆ ಮುಂದಿನ ಕ್ಷಣ ನಿನಗೆ ಗೊತ್ತಿಲ್ಲ. ಆದ್ದರಿಂದ ಅಧ್ಯಾತ್ಮದ ಬಗ್ಗೆ ಚಿಂತನೆಯನ್ನು ಮಾಡು. ನೀನು ಇಹ ಪರ ಎರಡರಲ್ಲಿಯೂ ಕೂಡ ನೀನು ಸಕ್ಸಸ್ ಆಗ್ತೀಯ. ಮತ್ತು ಅಧ್ಯಾತ್ಮ ಚಿಂತನೆಯನ್ನು ಮಾಡ್ತಾ ನೀನು ಲೌಕಿಕದಲ್ಲಿಯೂ ಕೂಡ ನೀನು ಯಾವ ಕೆಲಸಗಳನ್ನು ಮಾಡ್ತಾ ಇದೆಯೋ ಅದೆಲ್ಲವನ್ನು ಇನ್ನೂ ಉತ್ಕೃಷ್ಟವಾಗಿ ನೀನು ಮಾಡುವಂತಹ ವ್ಯಕ್ತಿ ಆಗ್ತೀಯ ಹೊರತು ಎಲ್ಲದಲ್ಲೂ ಆಸಕ್ತಿ ಕಳ್ಕೊಂಡು ನಿರಾಸಕ್ತನಾಗಿ ಮೂಲೆಯಲ್ಲಿ ಕೂತುಕೊಳ್ಳುವುದಿಲ್ಲ ಎಂಬುವಂತಹ ವಿಚಾರವನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ಅಧ್ಯಾತ್ಮಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಬೇಕು ಮತ್ತು ಸರಿಯಾದ ಗುರುಮುಖೇನ ಅವರ ಪಾದ ತಲದಲ್ಲಿ ಕೂತು ನೀವು ಕಲಿತುಕೊಳ್ಳಬೇಕು. ಸುಮ್ಮನೆ ಏನೋ ಕೇಳೋದು, ಏನೋ ಹೇಳೋದು, ಯಾರೋ ಫೇಲ್ಯೂರ್ ಪರ್ಸನ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗೋದು, ಇದೆಲ್ಲ ಮಾಡಬಾರದು. ವಿದ್ಯಾ ದದಾತಿ ವಿನಯಂ ಅಂದಂಗೆ ವಿದ್ಯಾವಂತರು ವಿನಯರಾಗಿರ್ತಾರೆ. ಸೊ ಅವರ ಬಳಿ ಹೋಗಿ ನೀವು ಕೇಳಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಒಂದು ಆತ್ಮಜ್ಞಾನವನ್ನು ನೀವು ಅರಿತುಕೊಳ್ಳುವಂತಹವರಾಗಿ ಅಂತ ಹೇಳ್ತೇನೆ. ಹೇಗೆ ಹೋಗಬೇಕು ಅದನ್ನು ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಎಷ್ಟು ಸರಳವಾಗಿ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ವಿನಯವಂತರಾಗಿ ಹೋಗಬೇಕು. ಅವರಿಗೆ ಶರಣಾಗತರಾಗಿ ಹೋಗಿ ಕೇಳಿದಾಗ ಅವರು ನಿಮಗೆ ಧಾರೆ ಎರಿತಾರೆ ಜ್ಞಾನವನ್ನು. ಅಹಂಕಾರಿಗಳಾಗಿ ಹೋದರೆ ಯಾರೂ ಹೇಳೋದಿಲ್ಲ. ಆದ್ದರಿಂದ ಈ ಅತ್ಯಮೂಲ್ಯವಾದದ್ದನ್ನು ನೋಡಿ, ಹಿಂದಿನ ನಮ್ಮ ಧರ್ಮದಲ್ಲಿ ಋಷಿಗಳು ಕಾಡಲ್ಲಿರ್ತಾರೆ, ಅವರು ಎಲ್ಲವನ್ನು ಹೇಳಿಕೊಡ್ತಾರೆ. ಯಾರು ಅಲ್ಲಿಗೆ ಹೋಗಿ ಕೇಳ್ತಾರೋ ಅವರಿಗೆ. ಈಗ ಹಂಗಾಗಿಲ್ಲ. ಈ ಅಧ್ಯಾತ್ಮ ಅನ್ನೋದು ಒಂದು ಫ್ಯಾಷನ್ ಆಗೋಗ್ತಾ ಇದೆ. ದೊಡ್ಡ ಒಂದು ವೇದಿಕೆಗಳಲ್ಲಿ ಮಾತಾಡುವಂಥದ್ದು ಆಗೋಗ್ತಾ ಇದೆ. ಅದು ನಾನು ಒಂದು ಸ್ಪಿರಿಚುವಲ್ಲು, ನಾನು ವಾರಕ್ಕೊಂದು ಸತಿ ಹೋಗ್ತೀನಿ ಅನ್ನೋ ಥರ ಆಗೋಗ್ತಾ ಇದೆ. ಈ ರೀತಿಯಾಗಿ ಆಗಬಾರದು. ಇದು ಒಳ್ಳೆಯ ಬೆಳವಣಿಗೆ. ಕೆಟ್ಟದ್ದು ಮಾಡೋ ಬದಲು ಒಳ್ಳೆಯದನ್ನು ಮಾಡೋಣ, ಅದು ಒಳ್ಳೆಯದೇ. ಹೇಗೋ ಹಾಗೋ ಒಂದು ಸ್ವಲ್ಪನಾದರೂ ಬೆಂಕಿನ ಮುಟ್ತಾ ಇದ್ದೀವಿ. ಸೊ ಅದರಿಂದ ಅದು ಒಳ್ಳೆಯದೇ. ಆದರೆ ಅದನ್ನು ತುಂಬ ಒಂದು ಆತ್ಮಸಾಕ್ಷಿಗೆ ಒಪ್ಪುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಅದನ್ನು ಮುಂದುವರಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಾವು ಈ ಒಂದು ಅತ್ಯದ್ಭುತವಾದಂತಹ ಜ್ಞಾನದ ರಾಶಿಯನ್ನು ನಾವು ಪಡ್ಕೊಳ್ಳಬಹುದು, ಜ್ಞಾನವಂತರಾಗಬಹುದು ಮತ್ತು ಸದಾ ಸಂತೋಷದಿಂದ ಇರಬಹುದು ಎಂಬುವಂಥ ಮಾತನ್ನಲ್ಲಿ ಹೇಳ್ತಾನೆ. ನೋಡಿ, ಈ ಒಂದು ಭಾರತದಲ್ಲಿ ನಾವು ಕರಿತೇವೆ ಇದು ಆರ್ಥಿಕ ರಾಷ್ಟ್ರನ ಆಧ್ಯಾತ್ಮಿಕ ರಾಷ್ಟ್ರನ ಅಂತ. ಇದು ಆಧ್ಯಾತ್ಮಿಕ ರಾಷ್ಟ್ರ ಭಾರತ. ಇಲ್ಲಿ ಆಧ್ಯಾತ್ಮಿಕ ಜೀವಿಗಳಿಗೆ, ಜ್ಞಾನಿಗಳಿಗೆ ಬಹಳ ಒಂದು ಬೆಲೆಯನ್ನು ಕೊಡಲಾಗುತ್ತೆ. ಇವತ್ತು ಶ್ರೀಮಂತರು ಎಷ್ಟೇ ಆಗಿರಲಿ ನೋಡಿ, ಮುಖೇಶ್ ಅಂಬಾನಿ ಆಗಲಿ, ಇನ್ಯಾರೇ ಬರಲಿ, ಗುರುಗಳು ಅವ್ರ ಮಗನ ಮದುವೆಗೆ ಬಂದ ತಕ್ಷಣ ಪಾದಕ್ಕೆ ಬಿದ್ದರು, ಅವರಿಗೆ ನಮಸ್ಕಾರ ಮಾಡಿಕೊಂಡು ಉದ್ದಂಡ ನಮಸ್ಕಾರ ಮಾಡಿಕೊಂಡ್ರು, ಆಶೀರ್ವಾದ ತೊಗೊಂಡ್ರು. ಯಾಕೆ? ಶ್ರೀಮಂತ ಅಂದ್ರೇನು? ಆ ಸಿರಿವಂತಿಕೆ ಇರುವವರೆಗೂ ನೀನು ಶ್ರೀಮಂತ. ಆ ಸಿರಿವಂತಿಕೆ ನಿನ್ನಿಂದ ಹೊರಟೋದ ಮೇಲೆ ನೀನು ಯಾರಾಗ್ತೀಯ? ಅಂದರೆ ಆ ವಸ್ತುವಿನಿಂದ ನಿನ್ನ ತನವನ್ನು ನೀನು ಐಡೆಂಟಿಫೈ ಮಾಡ್ಕೊಳ್ತಾ ಇದೆಯಾ? ಆದರೆ ನಿನ್ನ ತನ ಅದಲ್ಲ. ನೀನು ಆತ್ಮಸ್ವರೂಪ ಅಂತ ತಿಳ್ಕೋಬೇಕು. ಯಾವುದರಿಂದನೂ ನೀನು ಐಡೆಂಟಿಫಿಕೇಷನ್ ಆಗಬಾರದು. ಆ ಒಂದು ಮಟ್ಟಕ್ಕೆ ಯಾರು ಇರ್ತಾನೋ ಅವನಿಗೆ ಬೆಲೆ, ಅವನಿಗೆ ಗೌರವ, ಅವರಿಗೆ ಶ್ರೀರಕ್ಷೆ ಮತ್ತು ಅವರು ಪೂಜ್ಯಕ್ಕೆ ಅರ್ಹರು ಎಂಬುವಂತಹ ಮಾತನ್ನು ಈ ಒಂದು ನಮ್ಮ ಧರ್ಮ ಶಾಸ್ತ್ರಗಳು ಹೇಳ್ತಾ ಹೋಗ್ತಾ ಇದ್ದಾವೆ. ಈ ಒಂದು ಭಾರತ ಆಧ್ಯಾತ್ಮಿಕ ರಾಷ್ಟ್ರ ಮತ್ತು ಹಲವಾರು ಧರ್ಮಗಳನ್ನು ಹೊತ್ತಿ ಬೆಳೆಸ್ತಾ
ಬಂದಿದೆ. ಇದು ಜಾತ್ಯತೀತ ಹೇಗೋ ಹಾಗೆ ಧರ್ಮಾತೀತ ರಾಷ್ಟ್ರವಾಗಿದೆ. ಇಲ್ಲಿ ಎಷ್ಟೋ ಬಾರಿ ಅಧ್ಯಾತ್ಮವನ್ನು ಧರ್ಮಕ್ಕೆ ಲೇಪನ ಮಾಡುವುದುಂಟು. ಆದರೆ ಖಂಡಿತ ಧರ್ಮ ಬೇರೆ, ಅಧ್ಯಾತ್ಮವೇ ಬೇರೆ. ಈ ಒಂದು ಧರ್ಮ ಎಂಬುವುದು ಮಾರ್ಗ, ಆದರೆ ಅಧ್ಯಾತ್ಮ ಅನ್ನುವುದು ಆತ್ಯಂತಿಕ ಪರಾಕಾಷ್ಠೆಯ ಗುರಿಯಾಗಿದೆ. ಈ ಒಂದು ಮಾರ್ಗದ ಮೂಲಕ ನಾವು ಅಧ್ಯಾತ್ಮವನ್ನು ಸೇರಬೇಕಾಗಿದೆ. ಆದ್ದರಿಂದ ಧರ್ಮವೇ ಅಧ್ಯಾತ್ಮ ಎಂಬುವುದು ತಪ್ಪಾಗುತ್ತೆ. ಈ ಎಲ್ಲ ಗಹನವಾದಂತಹ ವಿಚಾರಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೀವು ಎಪಿಸೋಡ್ಗಳ ಮೇಲೆ ಎಪಿಸೋಡ್ ಬರ್ತಾ ಇರುತ್ತೆ, ನೋಡ್ತಾ ಹೋಗಿ, ಎಂಜಾಯ್ ಮಾಡಿ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಒಂದೇ ಒಂದು ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಅನರ್ಘ್ಯವಾದಂಥ ಜ್ಞಾನವನ್ನು ನಮ್ಮಲ್ಲೇ ಇಟ್ಕೊಳ್ಬಾರ್ದು. ನಾನು ಹೇಗೆ ಸಮಾಜದಿಂದ ತೊಗೊಂಡಿರೋದನ್ನು ಇತರರಿಗೆ ಕೊಟ್ಬಿಟ್ಟು ನನ್ನ ಋಣ ತೀರಿಸ್ಕೋಬೇಕಪ್ಪ ಅಂತ ಕೊಡ್ತಾ ಇದ್ದೀನೋ, ಹಾಗೆ ನೀವು ಕೂಡ ತಿಳಿದದ್ದನ್ನು ಇತರರಿಗೆ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಏನಿದೆ, ಈ ಲಿಂಕನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ, ಅಥವಾ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಇದನ್ನು ಪ್ರಮೋಟ್ ಮಾಡಿ. ನಿಮಗೆ ಶಕ್ತಿ ಮೀರಿ ಏನು ಮಾಡ್ಬೋದು, ಈ ಒಂದು ಒಳ್ಳೆಯ ಕಲ್ಯಾಣ ಕೆಲಸಕ್ಕಾಗಿ ಅದನ್ನು ನೀವು ಮಾಡಬಹುದು.